ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಯುಗಾದಿ ಹಬ್ಬದ ನಾನ್ ವೆಜ್ ಡೇಗೆ ಎಲ್ಲರಿಗೂ ಸ್ವಾಗತ. ಅವತ್ತು ನಮ್ಮ ಮನೇಲಿ ಯಾವ ರೆಸಿಪಿ ಮಾಡಿದ್ದೀರಿ ಅಂತ ಶೇರ್ ಮಾಡ್ತಾಯಿದ್ದೀನಿ. ಇದು ಮಟನ್ಗೆ ಮೊದಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಟನ್ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದರಿಂದ ಇದರಲ್ಲಿ ಹೇಳಿಲ್ಲ, ಯಾಕಂದರೆ ವೀಡಿಯೋ ಲಾಂಗ್ ಆಗುತ್ತೆ ಅಂತೇಳಿ. ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಎಣ್ಣೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ಮತ್ತು 2 kg ಮಟನ್ ಇದು 2 kg ಮಟನ್ ಹಾಕ್ಕೊಂಡಿದ್ದೀನಿ. 2 kg ಮಟನ್ಗೆ ನಾನು ಧನಿಯಾ ಪುಡಿ 2 ಇಡಿ, ನನ್ನ ಕೈಯಲ್ಲಿ 2 ಇಡಿ ಹಾಕ್ಕೊತೀನಿ. ಮತ್ತು ಉಪ್ಪು, ಕರಿಬೇವು ಸೊಪ್ಪು ಮೊದಲೇ ಹಾಕ್ಕೋಬೇಕಾಗಿತ್ತು, ಹಾಕ್ಕೊಂಡಿಲ್ಲ. ಅದರಿಂದ ಹಸಿ ಕರಿಬೇವು ಸೊಪ್ಪು ಘಮ ಚೆನ್ನಾಗಿರುತ್ತೆ ಅಂತ ಆಮೇಲೆ ಹಾಕ್ಕೊಂಡೆ. ಉಪ್ಪು ಮತ್ತು ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಕೊಬ್ಬರಿ ಪೇಸ್ಟು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಜಾಸ್ತಿ ಇದೆಯಲ್ಲ, ಅದರಿಂದ ಚೆನ್ನಾಗಿ ಮಟನ್ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲೆ ಹಾಕ್ಕೋಬೇಕು. ಸೂಪರಾಗಿರುತ್ತೆ ಸಾಂಬಾರು, ಟೇಸ್ಟಿ ಸಾಂಬಾರು ಈಗ ರೆಡಿಯಾಗಿದೆ. ಮತ್ತು ಮಧ್ಯಾಹ್ನ ಬ್ಲೆಡ್ ಫ್ರೈ ಮಾಡಿದ್ವಿ ಕುರಿದು, ಅದೂ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದರಿಂದ ಇದರಲ್ಲಿ ಶೇರ್ ಮಾಡಿಲ್ಲ. ಇದಕ್ಕೇನಂದರೆ ಟೆಕ್ನಿಕ್ಕು, ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಜಾಸ್ತಿ ಬೆಳ್ಳುಳ್ಳಿ ಹಾಕೋಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗೆ ಮಾಡಿಬಿಟ್ಟು ಎಲ್ಲ ಎತ್ಕೊಂಡು ಸೈಡ್ಲೆ తెలియదు కనపడలే నాకు దాంట్లో రామం రాలేంటని నాకు తెలియలే. ఇంట్లోకి ఎత్తుకొచ్చి పెట్టి దాంట్లో చేసేసింది. ఏమి ఉప్పు అది చేసేదంతా నిపురుకో అమ్మే కండి భలే చెప్తాను కదా ఉప్పు ఎంటలే అదే. ಇದು ಬಂದು ಕೋರಿದು ಬೋಟಿ ಫ್ರೈ ಸ್ವಲ್ಪನೇ ಕೊಟ್ಟಿದ್ದು. ಹಳ್ಳಿ ಕಡೆ ಬಾಗಿಲು ಹಾಕ್ಕೊತಾರಲ್ಲ, ಅದರಲ್ಲಿ ಸ್ವಲ್ಪ ಬಂದಿತ್ತು. ಸಾಂಬಾರು ಮಾಡಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಫಸ್ಟ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೋಟಿ ಫ್ರೈ ಮಾಡಿಕೊಂಡು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಆಮೇಲೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಮಟನ್ ಮಸಾಲ ಹಾಕ್ಕೋಬೇಕು. ಚಿಕನ್ ಮಸಾಲ ಅಲ್ಲ, ಮಟನ್ ಮಸಾಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 8ರಿಂದ 10 ವಿಸಿಲ್ ಕೂಗಿಸಿದ್ದೀನಿ ನಾನು. ಆಮೇಲೆ ಅದು ನೀರು ಸಪ್ರೇಟ್ ಮಾಡಿಬಿಟ್ಟು ಇದನ್ನ ಪಲ್ಯ ಥರ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮೊದಲು ಎಣ್ಣೆ, ಸಾಸಿವೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಮತ್ತು ಇದಕ್ಕೆ ಟೊಮೆಟೊನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಮತ್ತು ನಾವು ಬೇಯಿಸಿದ್ದೀವಲ್ಲ ಬೋಟಿ, ಅದು ಹಾಕ್ಕೊಂಡು ಅದಕ್ಕೆ ಮಸಾಲೆಗೆ ಹಾಕ್ತಾಯಿದ್ದೀನಿ ಇವಾಗ. ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲ ಮತ್ತು ಗರಂ ಮಸಾಲ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಬೋಟಿ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು. ಮತ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಮಟನ್ ಸಾಂಬಾರು, ಮೇಕೆ ಮಟನು, ಕುರಿ ಮಟನು, ಆಮೇಲೆ ಪಿಗ್ಗು, ಆಮೇಲೆ ಬ್ಲೆಡ್ ಫ್ರೈ ಎಲ್ಲ ಮಾಡಿದ್ವಿ. ಮತ್ತು ನೋಡಿ ಪಾತ್ರೆಗೆ ಇಷ್ಟು ಉಜ್ಜಿದ್ವಿ. ಅವತ್ತು ಹಬ್ಬದ ದಿವಸ 3 ಟೈಮ್ ಅಷ್ಟು ಉಜ್ಜಿದ್ವಿ. ಮತ್ತು ಈವ್ನಿಂಗ್ಗೆ ಚಿಕನ್ ಬಿರಿಯಾನಿ ಮಾಡಬೇಕು ಅಂದ್ಬಿಟ್ಟು 1 kg ಚಿಕನ್ ತಂದರು. 1 kg ಚಿಕನ್ಗೆ 1 kg ಅಕ್ಕಿ ತೊಗೊಂಡಿದ್ದೀನಿ. ಮೊದಲು ಕ್ಲೀನಾಗಿ ಚಿಕನ್ ತೊಳೆದು ನೀರು ಸ್ವಲ್ಪ ಇಲ್ದಾಗೆ ಬಗ್ಸ್ಕೊಂಡು ಅದನ್ನ ಮ್ಯಾರಿನೇಟ್ ಮಾಡಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲೆಗಳೆಲ್ಲ ಹಾಕ್ಕೊತಾ ಇದ್ದೀನಿ. ಉಪ್ಪು, ಅರಿಶಿನ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಎಲ್ಲ ಹಾಕ್ಕೊಂಡು, ಆಮೇಲೆ ಮೊಸರು ಹಾಕ್ಕೊತಾ ಇದ್ದೀನಿ. ಕೆಲವರು ನಿಂಬೆಹಣ್ಣು ಹಿಂಡ್ಕೊತಾರೆ, ನಾನು ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು 2 ಹಾಕ್ತಾರೆ, ನಾನು 2 ಹಾಕ್ತಾಯಿಲ್ಲ. ಎಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೇ ಮರ್ತೋಗಿದೆ, ಅದರಿಂದ ಮತ್ತೆ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಹಾಗೆ ಬಿಡಬೇಕು. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಬಿರಿಯಾನಿ, ಯುಗಾದಿ ಸ್ಪೆಷಲ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಂಜೆ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ಮಟನ್ ಸಾಂಬಾರು, ಬ್ಲೆಡ್ ಫ್ರೈ ಮತ್ತು ಮೇಕೆ ಮಟನ್ನು, ಕುರಿ ಮಟನ್ನು ಎಲ್ಲ ಮಾಡಿದ್ವಿ. ಈಗ ಮತ್ತೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ಅಷ್ಟೇ ಫ್ರೆಂಡ್ಸ್. ಮಟನ್ ಸ್ವಲ್ಪ ಟ್ರೈ ಮಾಡೋಣ ಅಂತ ಮುಗಿಸ್ಕೊಂಡೆ. ಚಿಕನ್ ಬಿರಿಯಾನಿ ಯಾವಾಗ ಮಾಡ್ತೀವಿ. ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮುಗಿಸ್ಕೊಂಡಿದ್ದೀನಿ. ಶೇರ್ ಮಾಡೋಣ ಅಂತಲೇ ಸ್ವಲ್ಪ ಮುಗಿಸ್ಕೊಂಡಿದ್ದು. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್.
ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಇದು ಈವ್ನಿಂಗ್ ಯುಗಾದಿ ಹಬ್ಬದ ದಿವಸ ಈವ್ನಿಂಗ್ ಮಾಡಿದ್ದು, ಒಬ್ಬೊಟ್ಟೆಲ್ಲ ಮಾಡಿದ್ದು ನೆಕ್ಸ್ಟ್ ಡೇ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಏನು ಮಾತಾಡ್ಬೇಕಂತ ಗೊತ್ತಾಗ್ತಾನೆ ಇಲ್ಲ. ಓಕೆ ನೋಡಿ, ಬಾಯ್. ಈಗ ಚಿಕನ್ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ತೊಗೊಂಡು ಅದರಲ್ಲಿ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಕೆಂಪಿಗೆ ಹುರ್ಕೋಬೇಕು. ಈರುಳ್ಳಿನ ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಚಿಕನ್ ಬಿರಿಯಾನಿಗೆ ಯಾವ ಬಿರಿಯಾನಿನ ಮಾಡಲಿ, ಪಲಾವ್ ಆದರೂ ಮಾಡಲಿ, ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಆದಮೇಲೆ ಚಿಕನ್ ಹಾಕ್ಕೋಬೇಕು. ಹಾಯ್ ಮಾಡ, ಹಾಯ್ ಅಣ್ಣ. ಕಿಸ್ ಕೊಡಮ್ಮ, ಪ್ಲೇನ್ ಕಿಸ್ ಕೊಡ. ಇದೆ, ಏಯ್ ಕೊಡ, ಪ್ಲೇನ್ ಕಿಸ್ ಕೊಡ. ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅರಿಶಿನ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 kgಗೆ 1 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನು. 10 ರೂಪಾಯಿಂದು ಬಿರಿಯಾನಿ ಮಸಾಲ ಎಲ್ಲ ಹಾಕ್ಕೊಂಡು ಈ ರೀತಿ ಕುದೀತಾ ಇದ್ದಾಗ ಅಕ್ಕಿ ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ 2 ವಿಸಿಲ್ ಬಂದರೆ ಚಿಕನ್ ಬಿರಿಯಾನಿ ರೆಡಿ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಮೊಸರು ಬಜ್ಜಿ ಜೊತೆ ಬಿಸಿ ಬಿಸಿ ತಿಂತಾ ಇದ್ರೆ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ, ಎಲ್ಲರಿಗೂ ಬರುತ್ತೆ ಅಂತ ಗೊತ್ತು ನನಗೂ. ಮತ್ತು ಈಗ ಮಟನ್ ಬಿರಿಯಾನಿಗೆ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಅವತ್ತು ಮಾಡಿಲ್ಲ ನಾನು, ನೆಕ್ಸ್ಟ್ ಡೇ ಮಾಡಿದೆ. ಯಾಕಂದರೆ ಅವತ್ತು ಚಿಕನ್ ಬಿರಿಯಾನಿ ಎಲ್ಲ ಜಾಸ್ತಿ ಆಗಿತ್ತು. ಅದರಿಂದ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಮೊದಲೇ ಇಟ್ಕೊಬಿಡ್ತೀನಿ. ಯಾಕಂದ್ರೆ ನಾನು ವೀಡಿಯೋ ಮಾಡ್ಕೊಂಡು ಫೋನ್ ಹಿಡ್ಕೊಂಡಿದ್ರೆ ಒಂದೊಂದು ಎತ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಕ್ಕಿನ 2 ಗ್ಲಾಸ್ ತೊಗೊಂಡು ಮೊದಲೇ ನೆನೆಸಿಡ್ತಾಯಿದ್ದೀನಿ. ಈಗ ಬಿರಿಯಾನಿಗೆ ಕುಕ್ಕರ್ ಇಟ್ಟು ಅದರಲ್ಲಿ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಂಡು ಮತ್ತು ಈರುಳ್ಳಿನ ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡಿಕೊಂಡು, ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಅದರಿಂದ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡಿದ್ಮೇಲೆ ಮಸಾಲೆಗೆಲ್ಲ ಹಾಕ್ಕೋಬೇಕು. ಉಪ್ಪು, ಖಾರ, ಅರಿಶಿನ ಧೂಳು ಮತ್ತು ಗರಂ ಮಸಾಲ, ಮಟನ್ ಮಸಾಲ, ಧನಿಯಾ ಪುಡಿ ಸ್ವಲ್ಪ ಒಂದೇ 1 ಸ್ಪೂನು. 1 ಸ್ಪೂನ್ ಸಹ ಹಾಕಿಲ್ಲ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಆಮೇಲೆ 3 ಗ್ಲಾಸ್ ನೀರು ತೊಗೊಂಡಿದ್ದೀನಿ 2 ಗ್ಲಾಸ್ ಅಕ್ಕಿಗೆ. ಯಾಕಂದರೆ ನೆನೆಸಿದ್ದೀವಲ್ಲ ಅದಕ್ಕೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ 2 ವಿಸಿಲ್ ಬಿಟ್ಟರೆ ರೆಡಿ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು. ಆದರೆ ಇದು ನಾನು ಬಿರಿಯಾನಿ ಮಸಾಲ ಹಾಕ್ಕೊಂಡಿಲ್ಲ, ಅದರಿಂದ ಇದು ಪಲಾವ್ ಟೇಸ್ಟ್ ಇತ್ತು. ಬಿರಿಯಾನಿಗಿಂತಲೂ ಪಲಾವ್ ಟೇಸ್ಟ್ ಇತ್ತು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.